ಇವತ್ತು ಹೇಳಿ, ರಾಜ್ಯದ ಜನತೆಯೊಂದಿಗೆ ಕೇಳ್ತಾ ಇಲ್ಲ. ಈ ಕತ್ತ ಮಗಳನ್ನೆಲ್ಲ ಅನಾಥ ಮಾಡುವಂತ ಈ ಪ್ರವೃತ್ತಿ ಯಾವಾಗ ಇದು ನಿಲ್ತದೆ? ಈ ಮಗು ಯಾರು ನೀನು ತಂದೆ, ಜೀವನ ಪೂರ್ತಿ ತಂದೆ ಅಂತ ಯಾರಿಗೆ ಕರೀವೆ? ಯಾವ ಪರಿಹಾರದಿಂದ ಈ ಮಗುವಿಗೆ ಏನು ಪ್ರಯೋಜನ? ಈ ಕುಟುಂಬಕ್ಕೆ ಏನು ಪ್ರಯೋಜನ? ಏನು ಬೇಕಾದ್ರೂ ನಮಗೆ ಮಾಡಬಹುದು. ಇವರಿಗೆ ಹೇಗೆ ಕೊಡುವುದು ಇವತ್ತು ಹೇಳಿ, ರಾಜ್ಯದ ಜನತೆಯೊಂದಿಗೆ ಕೇಳ್ತಾ ಇಲ್ಲ. ಯಾರಿಗೆ ಈ ಕತ್ತ ಮಗಳನ್ನೆಲ್ಲ ಅನಾಥ ಮಾಡುವಂತ ಈ ಪ್ರವೃತ್ತಿ ಯಾವಾಗ ಇದು ನಿಲ್ತದೆ? ಈ ಮಗು ಯಾರು ನೀನು ತಂದೆ, ಜೀವನ ಪೂರ್ತಿ ತಂದೆ ಅಂತ ಯಾರಿಗೆ ಕರೀವೆ? ಯಾವ ಪರಿಹಾರದಿಂದ ಈ ಮಗುವಿಗೆ ಏನು ಪ್ರಯೋಜನ? ಈ ಕುಟುಂಬಕ್ಕೆ ಏನು ಪ್ರಯೋಜನ? ಏನು ಬೇಕಾದ್ರೂ ನಮಗೆ ಮಾಡಬಹುದು. ಇವರಿಗೆ ಹೇಗೆ ಕೊಡುವುದು ಪರಿಹಾರ? ದುಷ್ಕರ್ಮಿಗಳ ದ್ರೋಹ ಮತ್ತು ಹೇಡಿ ಕೃತ್ಯದಿಂದ ಕೊಲೆಯಾಗಿ ನಮ್ಮನ್ನಗಲಿದ ರಹೀಮ್ ಎಂದು ಕರೆಯಲ್ಪಡುವ ಮರ್ಹೂಮ್ ಅಬ್ದುರ್ ರಹಮಾನ್ ಎಂಬವರ ವಿಷಯದಲ್ಲಿ ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳರವರು ಬರೆದಂತಹ ಬರಹವು ನಿಜಕ್ಕೂ ನನ್ನನ್ನು ಕಣ್ಣೀರ ಸಾಗರದಲ್ಲಿ ಮುಳುಗಿಸಿತು. ಅವರ ವಿವರಣೆ ಹೀಗಿದೆ. ಅವರು ಹೇಳುತ್ತಾರೆ, ಅಲ್ಲಿದ್ದ ಸ್ಥಳೀಯರು ರಹಮಾನ್ ಕೊಲೆಯ ದಾರುಣತೆಯನ್ನು, ಅದರ ರಾಜಕಾರಣವನ್ನು, ಕೊಲೆಗಡುಕರ ಮನಸ್ಥಿತಿಯನ್ನು ವಿವರಿಸುತ್ತಿದ್ದರೆ, ಕಳೆದ 3 ದಶಕಗಳಲ್ಲಿ ಕರಾವಳಿಯ ಕೋಮು ಸಂಘರ್ಷ, ಅದರ ರಾಜಕಾರಣವನ್ನು ಹತ್ತಿರದಿಂದ ಕಂಡಿರುವ ನಾವೇ ರಹಮಾನ್ ಕೊಲೆಯ ಭಯಾನಕತೆಗೆ ಬೆಚ್ಚಿ ಬಿದ್ದೆವು. ಅವರ ವಿವರಣೆ ಹೀಗಿದೆ. ಅಬ್ದುರ್ ರಹಮಾನ್ ಯಾರೊಂದಿಗೂ ಜಗಳಗಳಿಲ್ಲದ ಸ್ನೇಹಮಯಿ ವ್ಯಕ್ತಿತ್ವದ ಯುವಕ. ತನ್ನ ಶ್ರಮದ ದುಡಿಮೆಯಿಂದ 3 ಪಿಕಪ್ಗಳನ್ನು ಖರೀದಿಸಿದ್ದಾನೆ. ಮರಳು, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ತೋಟದ ಗೊಬ್ಬರ ಸಾಗಾಟ ಮಾಡುತ್ತಾನೆ. ಸಂಬಂಧಿಯಾದ ತೀರಾ ಬಡ ಕುಟುಂಬದ ಹೆಣ್ಣು ಮಗಳನ್ನು ಮದುವೆಯಾಗಿದ್ದಾನೆ. ಕಳೆದ 4 ವರ್ಷಗಳಿಂದ ಸ್ಥಳೀಯ ಮಸೀದಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಊರಿನ ಹಿಂದೂಗಳಿಗೂ ರಹಮಾನ್ ಅಂದರೆ ಅಚ್ಚುಮೆಚ್ಚು. ಅವರೇ ರಹಮಾನ್ಗೆ ದೊಡ್ಡ ಗ್ರಾಹಕರು. ಶಾರದೋತ್ಸವ ಮೆರವಣಿಗೆ ಸಂದರ್ಭ ಮನೆಯ ಮುಂದೆಯೇ ಗೆಳೆಯರನ್ನು ಸಂಘಟಿಸಿ ತಂಪು ಪಾನೀಯ ವಿತರಿಸುತ್ತಿದ್ದ. ಶಾರದೆಯ ವಿಗ್ರಹದ ಮೆರವಣಿಗೆಗೆ ರಹಮಾನ್ ಸಹೋದರ ಪಿಕಪ್ ಒದಗಿಸುತ್ತಿದ್ದ. ಸ್ವತಃ ಶಾರದೆ ಇದ್ದ ಪಿಕಪ್ ಚಲಾಯಿಸುತ್ತಿದ್ದ. ಇಂತಹ ಊರಲ್ಲಿ ಹೀಗಾಯಿತಲ್ಲ. ಕೊಲೆಯ ಮುಂಚೂಣಿಯಲ್ಲಿದ್ದ ದೀಪಕ್ ರಹಮಾನ್ಗೆ ತೀರಾ ಪರಿಚಿತ ಊರಿನ ಹುಡುಗ. ಬಡ ಕುಟುಂಬದ ಆತ ಮನೆ ಕಟ್ಟಲು ಆರಂಭಿಸಿದಾಗ ರಹಮಾನ್ 1 ಲೋಡ್ ಮರಳು ಉಚಿತವಾಗಿ ಒದಗಿಸಿದ್ದ. ಕಟ್ಟಡ ನಿರ್ಮಾಣದ ಸಾಮಗ್ರಿಗಳನ್ನು ರೆಹಮಾನ್ನೇ ಸಾಗಾಟ ಮಾಡಿದ್ದ. ಅದರಲ್ಲಿ 30,000 ರೂಪಾಯಿ ದೀಪಕ್ ಬಾಕಿ ಉಳಿಸಿಕೊಂಡಿದ್ದ. ರಹಮಾನ್ ಅದಕ್ಕಾಗಿ ದೀಪಕ್ ಮೇಲೆ ಒತ್ತಡೇನೂ ಹಾಕಿರಲಿಲ್ಲ. ಕೊಲೆಯ ಹಿಂದಿನ ದಿವಸ ರಹಮಾನನ್ನು ಸಂಪರ್ಕಿಸಿದ ದೀಪಕ್, ಅರ್ಜೆಂಟ್ 1 ಲೋಡ್ ಮರಳು ಬೇಕಿತ್ತು, ಮನೆಯ ಕೆಲಸ ಪೂರ್ಣಗೊಳಿಸಬೇಕಿದೆ, ನಾಳೆಯೇ ಹಾಕಬೇಕು ಎಂದು ವಿನಂತಿಸಿದ್ದಾನೆ. ಅದರಂತೆ ಕೊಲೆಯಾದ ದಿನ ಮಧ್ಯಾಹ್ನ ಕೂಲಿ ಕಾರ್ಮಿಕ ಶಾಫಿಯನ್ನು ಜೊತೆ ಸೇರಿಸಿ ನಿರ್ಮಾಣ ಹಂತದ ತನ್ನ ಮನೆಯ ಮುಂಭಾಗದಲ್ಲಿ ಇದ್ದ ಮರಳನ್ನೇ ಪಿಕಪ್ನಲ್ಲಿ ಲೋಡ್ ಮಾಡಿಕೊಂಡು ದೀಪಕ್ನ ಮನೆಗೆ ತೆರಳಿದ್ದಾನೆ. ಅಷ್ಟು ಹೊತ್ತಿಗೆ ಸುತ್ತಮುತ್ತ ಅವಿತು ಹೊಂಚು ಹಾಕುತ್ತಿದ್ದ ಮತಾಂಧತೆಯ ಅಫೀಮು ಸೇವಿಸಿದ ಪರಿಚಿತ ಯುವಕರ ದಂಡು ಪಿಕಪ್ ಮುಂದೆ ಆಯುಧಗಳ ಸಹಿತ ಪ್ರತ್ಯಕ್ಷಗೊಂಡಿದೆ. ಕೊಲೆಯ ಸಂಚಿನ ಸಣ್ಣ ಸುಳಿವೂ ಇಲ್ಲದ ರಹಮಾನ್ ನಗುತ್ತಲೇ ಮಾತಾಡಲು ಯತ್ನಿಸಿದ್ದಾನೆ. ದೀಪಕ್ ನಗುತ್ತಲೇ ಮಚ್ಚು ಬೀಸಿದ್ದಾನೆ. ವಿಷಯ ಅರ್ಥ ಆಗುವಷ್ಟರಲ್ಲಿ ರಹಮಾನ್ ಕುಸಿದಿದ್ದಾನೆ. ಜೊತೆಗಿದ್ದ ಶಾಫಿಗೆ ಓಡಲು ತಿಳಿಸಿದ್ದಾನೆ. ಶಾಫಿ ಪರಿಚಿತ ಕೊಲೆಗಡುಕರ ಕಾಲು ಹಿಡಿದು ರಹಮಾನನ್ನು ಬಿಟ್ಟು ಬಿಡಿ ಎಂದು ಅಂಗಲಾಚಿದ್ದಾನೆ. ಆದರೆ ನಿರ್ದಯಿ ಹಂತಕರು ಗುರಿಯಿಟ್ಟು ಕಡಿಯತೊಡಗಿದ್ದಾರೆ. ಅಡ್ಡ ಬಂದ ಶಾಫಿಯ ಕಡೆಗೂ ಮಚ್ಚು ತಿರುಗಿದೆ. ರಹಮಾನ್, ನನ್ನ ಕತೆ ಮುಗಿಯಿತು, ನೀನು ಓಡು ಎಂದು ಕೂಗಿದ್ದಾನೆ. ಗಾಯಗೊಂಡ ಶಾಫಿ ತಪ್ಪಿಸಿಕೊಂಡು ಓಡಿ ಹೋಗಿ ಊರಿನ ಯುವಕರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾನೆ. ಊರಿನ ಮುಸ್ಲಿಂ ಯುವಕರು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಷ್ಟು ಹೊತ್ತಿಗೆ ರಹಮಾನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇಷ್ಟೆಲ್ಲ ನಡೆಯುವಾಗ ದೀಪಕ್ನ ತಾಯಿ ಹಾಗೂ ಇತರ ಮಕ್ಕಳು ಆ ಮನೆಯ ಒಳಗಡೆಯೇ ಇದ್ರು. ಮತಾಂಧತೆಯಿಂದ ಕುರುಡಾಗಿದ್ದ ದೀಪಕ್ ಮೇಲಿನ ನಾಯಕರ ಮಾತು ಕೇಳಿ ತನ್ನ ಹೊಸ ಮನೆಯ ಅಂಗಳದಲ್ಲಿ ತನಗೆ ಹಲವು ಬಾರಿ ನೆರವಾಗಿದ್ದ ಪರಿಚಿತ ಮುಸಲ್ಮಾನನ್ನೇ ದುಷ್ಕರ್ಮಿಗಳ ದ್ರೋಹ ಮತ್ತು ಹೇಡಿ ಕೃತ್ಯದಿಂದ ಕೊಲೆಯಾಗಿ ನಮ್ಮನ್ನಗಲಿದ ರಹೀಮ್ ಎಂದು ಕರೆಯಲ್ಪಡುವ ಮರ್ಹೂಮ್ ಅಬ್ದುರ್ ರಹಮಾನ್ ಎಂಬವರ ವಿಷಯದಲ್ಲಿ ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳರವರು ಬರೆದಂತಹ ಬರಹವು ನಿಜಕ್ಕೂ ನನ್ನನ್ನು ಕಣ್ಣೀರ ಸಾಗರದಲ್ಲಿ ಮುಳುಗಿಸಿತು.
ಅವರ ವಿವರಣೆ ಹೀಗಿದೆ. ಅವರು ಹೇಳುತ್ತಾರೆ, ಅಲ್ಲಿದ್ದ ಸ್ಥಳೀಯರು ರಹಮಾನ್ ಕೊಲೆಯ ದಾರುಣತೆಯನ್ನು, ಅದರ ರಾಜಕಾರಣವನ್ನು, ಕೊಲೆಗಡುಕರ ಮನಸ್ಥಿತಿಯನ್ನು ವಿವರಿಸುತ್ತಿದ್ರೆ, ಕಳೆದ 3 ದಶಕಗಳಲ್ಲಿ ಕರಾವಳಿಯ ಕೋಮು ಸಂಘರ್ಷ, ಅದರ ರಾಜಕಾರಣವನ್ನು ಹತ್ತಿರದಿಂದ ಕಂಡಿರುವ ನಾವೇ ರಹಮಾನ್ ಕೊಲೆಯ ಭಯಾನಕತೆಗೆ ಬೆಚ್ಚಿಬಿದ್ದೆವು. ಅವರ ವಿವರಣೆ ಹೀಗಿದೆ. ಅಬ್ದುರ್ ರಹಮಾನ್ ಯಾರೊಂದಿಗೂ ಜಗಳಗಳಿಲ್ಲದ ಸ್ನೇಹಮಯಿ ವ್ಯಕ್ತಿತ್ವದ ಯುವಕ. ತನ್ನ ಶ್ರಮದ ದುಡಿಮೆಯಿಂದ 3 ಪಿಕಪ್ಗಳನ್ನು ಖರೀದಿಸಿದ್ದಾನೆ. ಮರಳು, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ತೋಟದ ಗೊಬ್ಬರ ಸಾಗಾಟ ಮಾಡುತ್ತಾನೆ. ಸಂಬಂಧಿಯಾದ ತೀರಾ ಬಡ ಕುಟುಂಬದ ಹೆಣ್ಣು ಮಗಳನ್ನು ಮದುವೆಯಾಗಿದ್ದಾನೆ. ಕಳೆದ 4 ವರ್ಷಗಳಿಂದ ಸ್ಥಳೀಯ ಮಸೀದಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಊರಿನ ಹಿಂದೂಗಳಿಗೂ ರಹಮಾನ್ ಅಂದರೆ ಅಚ್ಚುಮೆಚ್ಚು. ಅವರೇ ರಹಮಾನ್ಗೆ ದೊಡ್ಡ ಗ್ರಾಹಕರು. ಶಾರದೋತ್ಸವ ಮೆರವಣಿಗೆ ಸಂದರ್ಭ ಮನೆಯ ಮುಂದೆಯೇ ಗೆಳೆಯರನ್ನು ಸಂಘಟಿಸಿ ತಂಪು ಪಾನೀಯ ವಿತರಿಸುತ್ತಿದ್ದ. ಶಾರದೆಯ ವಿಗ್ರಹದ ಮೆರವಣಿಗೆಗೆ ರಹಮಾನ್ ಸಹೋದರ ಪಿಕಪ್ ಒದಗಿಸುತ್ತಿದ್ದ. ಸ್ವತಃ ಶಾರದೆ ಇದ್ದ ಪಿಕಪ್ ಚಲಾಯಿಸುತ್ತಿದ್ದ. ಇಂತಹ ಊರಲ್ಲಿ ಹೀಗಾಯಿತಲ್ಲ. ಕೊಲೆಯ ಮುಂಚೂಣಿಯಲ್ಲಿದ್ದ ದೀಪಕ್ ರಹಮಾನ್ಗೆ ತೀರಾ ಪರಿಚಿತ ಊರಿನ ಹುಡುಗ. ಬಡ ಕುಟುಂಬದ ಆತ ಮನೆ ಕಟ್ಟಲು ಆರಂಭಿಸಿದಾಗ ರಹಮಾನ್ 1 ಲೋಡ್ ಮರಳು ಉಚಿತವಾಗಿ ಒದಗಿಸಿದ್ದ. ಕಟ್ಟಡ ನಿರ್ಮಾಣದ ಸಾಮಗ್ರಿಗಳನ್ನು ರೆಹಮಾನ್ನೇ ಸಾಗಾಟ ಮಾಡಿದ್ದ. ಅದರಲ್ಲಿ 30,000 ರೂಪಾಯಿ ದೀಪಕ್ ಬಾಕಿ ಉಳಿಸಿಕೊಂಡಿದ್ದ. ರಹಮಾನ್ ಅದಕ್ಕಾಗಿ ದೀಪಕ್ ಮೇಲೆ ಒತ್ತಡೇನೂ ಹಾಕಿರಲಿಲ್ಲ. ಕೊಲೆಯ ಹಿಂದಿನ ದಿವಸ ರಹಮಾನನ್ನು ಸಂಪರ್ಕಿಸಿದ ದೀಪಕ್, ಅರ್ಜೆಂಟ್ 1 ಲೋಡ್ ಮರಳು ಬೇಕಿತ್ತು, ಮನೆಯ ಕೆಲಸ ಪೂರ್ಣಗೊಳಿಸಬೇಕಿದೆ, ನಾಳೆಯೇ ಹಾಕಬೇಕು ಎಂದು ವಿನಂತಿಸಿದ್ದಾನೆ. ಅದರಂತೆ ಕೊಲೆಯಾದ ದಿನ ಮಧ್ಯಾಹ್ನ ಕೂಲಿ ಕಾರ್ಮಿಕ ಶಾಫಿಯನ್ನು ಜೊತೆ ಸೇರಿಸಿ ನಿರ್ಮಾಣ ಹಂತದ ತನ್ನ ಮನೆಯ ಮುಂಭಾಗದಲ್ಲಿ ಇದ್ದ ಮರಳನ್ನೇ ಪಿಕಪ್ನಲ್ಲಿ ಲೋಡ್ ಮಾಡಿಕೊಂಡು ದೀಪಕ್ನ ಮನೆಗೆ ತೆರಳಿದ್ದಾನೆ. ಅಷ್ಟು ಹೊತ್ತಿಗೆ ಸುತ್ತಮುತ್ತ ಅವಿತು ಹೊಂಚು ಹಾಕುತ್ತಿದ್ದ ಮತಾಂಧತೆಯ ಅಫೀಮು ಸೇವಿಸಿದ ಪರಿಚಿತ ಯುವಕರ ದಂಡು ಪಿಕಪ್ ಮುಂದೆ ಆಯುಧಗಳ ಸಹಿತ ಪ್ರತ್ಯಕ್ಷಗೊಂಡಿದೆ. ಕೊಲೆಯ ಸಂಚಿನ ಸಣ್ಣ ಸುಳಿವೂ ಇಲ್ಲದ ರಹಮಾನ್ ನಗುತ್ತಲೇ ಮಾತಾಡಲು ಯತ್ನಿಸಿದ್ದಾನೆ. ದೀಪಕ್ ನಗುತ್ತಲೇ ಮಚ್ಚು ಬೀಸಿದ್ದಾನೆ. ವಿಷಯ ಅರ್ಥ ಆಗುವಷ್ಟರಲ್ಲಿ ರಹಮಾನ್ ಕುಸಿದಿದ್ದಾನೆ. ಜೊತೆಗಿದ್ದ ಶಾಫಿಗೆ ಓಡಲು ತಿಳಿಸಿದ್ದಾನೆ. ಶಾಫಿ ಪರಿಚಿತ ಕೊಲೆಗಡುಕರ ಕಾಲು ಹಿಡಿದು ರಹಮಾನನ್ನು ಬಿಟ್ಟು ಬಿಡಿ ಎಂದು ಅಂಗಲಾಚಿದ್ದಾನೆ. ಆದರೆ ನಿರ್ದಯಿ ಹಂತಕರು ಗುರಿ ಇಟ್ಟು ಕಡಿಯತೊಡಗಿದ್ದಾರೆ. ಅಡ್ಡ ಬಂದ ಶಾಫಿಯ ಕಡೆಗೂ ಮಚ್ಚು ತಿರುಗಿದೆ. ರಹಮಾನ್, ನನ್ನ ಕತೆ ಮುಗಿಯಿತು, ನೀನು ಓಡು ಎಂದು ಕೂಗಿದ್ದಾನೆ. ಗಾಯಗೊಂಡ ಶಾಫಿ ತಪ್ಪಿಸಿಕೊಂಡು ಓಡಿ ಹೋಗಿ ಊರಿನ ಯುವಕರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾನೆ. ಊರಿನ ಮುಸ್ಲಿಂ ಯುವಕರು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಷ್ಟು ಹೊತ್ತಿಗೆ ರಹಮಾನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇಷ್ಟೆಲ್ಲ ನಡೆಯುವಾಗ ದೀಪಕ್ನ ತಾಯಿ ಹಾಗೂ ಇತರ ಮಕ್ಕಳು ಆ ಮನೆಯ ಒಳಗಡೆಯೇ ಇದ್ರು. ಮತಾಂಧತೆಯಿಂದ ಕುರುಡಾಗಿದ್ದ ದೀಪಕ್ ಮೇಲಿನ ನಾಯಕರ ಮಾತು ಕೇಳಿ ತನ್ನ ಹೊಸ ಮನೆಯ ಅಂಗಳದಲ್ಲಿ ತನಗೆ ಹಲವು ಬಾರಿ ನೆರವಾಗಿದ್ದ ಪರಿಚಿತ ಮುಸಲ್ಮಾನನ್ನೇ لا إله إلا الله